ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2025ರ ರಾಹುಕೇತು ಸಂಚಾರದ ಫಲಾಫಲ ನೋಡಕ್ಕೆ ಹೋದಾಗ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಈ ರಾಶಿಯವರಿಗೆ ರಾಹು 8ರ ರಾಹು, ಅಷ್ಟಮ ರಾಹು. ಈಗ ಅಷ್ಟಮ ಶನಿ ಇದ್ದ, ಅದು ಹೋಯ್ತು. ಈಗ ಅಷ್ಟಮ ರಾಹು, ಶನಿವತ್ ರಾಹು, ಹಾಗೆ ಕುಜವತ್ ಕೇತು ಅಂತ ಕರಿತೀವಿ. ಶನಿ ಇದ್ದ, ಅಷ್ಟಮ ಶನಿ ಇತ್ತು, ಆದರೆ ಈಗ ನಮಗೇನಾಗಿದೆ, ಅಷ್ಟಮ ರಾಹು ಬರ್ತಾ ಇದೆ. ಸೇಮ್ ಫಲಗಳಿರುತ್ತೆ, ಹಾಗಾಗಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. 2ರ ಕೇತು ಅಂತ ಹೇಳುತ್ತೆ. ಹಾಗೆ ಈ ರಾಶಿಯವರಿಗೆ ಒಂದು ಬಹು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ರಾಹು ಬಂದಾಗ ಸ್ವಲ್ಪ ಅತೀಂದ್ರಿಯ ಶಕ್ತಿಗಳಿರ್ಬೋದು, ಒಂದು ವಿಚಿತ್ರವಾಗಿ ವರ್ತನೆ ಮಾಡ್ಕೊಳ್ತಕ್ಕಂಥದ್ದು, ವಿಚಿತ್ರವಾಗಿ ವರ್ತನೆ, ಅತಿ ಬುದ್ಧಿ ಇರ್ಬೋದು. ಕೆಲಸ ಕಾರ್ಯಗಳ ವಿಷಯದಲ್ಲೂ ಸ್ವಲ್ಪ ಇದರಲ್ಲಿರಬೇಕು. ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ, ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಗೊತ್ತಿಲ್ಲದೇ ರಾತ್ರಿ 2 ಗಂಟೆಯಲ್ಲಿ ವೆಹಿಕಲ್ ತೊಗೊಂಡು ಎಲ್ಲ ಹೊಟ್ಟೋಗ್ಬಿಡ್ತೀರಾ. ವಾಹನ ಕಂಟಕಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ. ಆದರೆ ಧೈರ್ಯ ಇರುತ್ತೆ, ಸ್ಥೈರ್ಯ ಇರುತ್ತೆ, ವ್ಯಾಪಾರ ಚೆನ್ನಾಗಿರುತ್ತೆ, ಹಣಕಾಸು ಯೋಗ ತುಂಬ ಚೆನ್ನಾಗಿರುತ್ತೆ. ಅಷ್ಟಮದಲ್ಲಿ ದುಷ್ಟ ಸ್ಥಾನದಲ್ಲಿ, ದುಸ್ಥಾನ ಅಂತ ಕರಿತೀವಿ, 6, 8, 12 ದುಸ್ಥಾನ, ದುಸ್ಥಾನದಲ್ಲಿ ದುಷ್ಟಗ್ರಹ ಬಂದಾಗ ಅದು ಪಾಸಿಟಿವ್ ಆಗು ಕೂಡ ಕೆಲವು ಸಾರಿ ಅದು ಪರಿವರ್ತನೆ ಕೂಡ ಆಗುತ್ತೆ. ಕಂಟಕಗಳು ದೂರ ಆಗುತ್ತೆ, ಅನಾರೋಗ್ಯದಿಂದ ಪಾಲಾಗ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಆಯುಸ್ಸು, ಯಾಕೆಂದರೆ ಇದು ಆಯುಸ್ಸು ಸ್ಥಾನ ಕೂಡ ಆಗಿರೋದ್ರಿಂದ ವಾಹನ ಯಾರೋ ಬರ್ತಾ ಇದ್ದಾನೆ ನಾವು ಹೋಗೋದು, ಯಾರೋ ಹೋಗ್ತಾ ಇದ್ದಾನೆ ನಾವು ಹೋಗೋದು, ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ವಾಹನ ತೊಗೊಂಡು ಹೋಗೋದು, ಇವೆಲ್ಲವೂ ಕೂಡ ನಿಮ್ಮ ಆಯಸ್ಸಿಗೆ ಕಂಟಕಗಳನ್ನು ಉಂಟು ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಜಾಗೃತಿಯಾಗಿರಿ. ಆದರೆ ಯೋಗ ಸಾಧನೆ, ಆಧ್ಯಾತ್ಮಿಕ ಮಾರ್ಗದ ಕಡೆ ಹೋಗ್ತೀರಾ, ದಾನ ಧರ್ಮಗಳು ಚೆನ್ನಾಗಿ ಮಾಡ್ತೀರಾ, ಮಹಿಳೆಯಿಂದ ಮನೆಗೆ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಧನಾತ್ಮಕ ಆಲೋಚನೆಗಳು ಬರ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಫಾರಿನಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋದು, ಸೈಟ್ ತಗೊಳ್ಳೋದು, ಭೂಮಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ತುಂಬ ದಿನಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಪರಿಪೂರ್ಣ ಕೂಡ ಅಷ್ಟಮ ರಾಹುವಿನಿಂದ ಆಗುತ್ತೆ. ಇನ್ನು 2 ಅಂದರೆ ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಕೇತು ಬಂದಿದ್ದಾನೆ, ಭಾಳಷ್ಟು ಶುಭ ಅಂತ ಹೇಳುತ್ತೆ. ವಾಕ್ಸ್ಥಾನದಲ್ಲೂ ಶುಭ ಆಗುತ್ತೆ. ಹಾಗಾಗಿ ನೀವು ಮಾತಿನಿಂದ ಕೆಲಸ ಕಾರ್ಯಗಳ ಜಯಿಸ್ಕೊಳ್ತೀರಾ, ಸಂಪತ್ತು ವೃದ್ಧಿ ಆಗುತ್ತೆ. ಕೆಲವರಿಗೆ ಮನೆ ಬದಲಾಯಿಸ್ಕೊಳ್ತಕ್ಕಂಥದ್ದು, ಸೈಟ್ ತೊಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕುಟುಂಬದಲ್ಲಿ ಕಲಹಗಳು ಇತ್ಯರ್ಥ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುತ್ತೆ. ಹಾಗೆ ಈ ಒಂದು ಕುಟುಂಬದಲ್ಲಿ ಶುಭ ಆಗ್ತಕ್ಕಂಥದ್ದು, ಧನಸ್ಥಾನದಲ್ಲೂ ಕೂಡ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಪಾಲುದಾರಿಕೆಯಿಂದ ಟೆನ್ಷನ್ಸು ಕೂಡ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. ಯಾವಾಗಲೂ ಅಷ್ಟೇ 2ರ ಕೇತು ಮೋಕ್ಷಕಾರಕನೂ ಹೌದು, ಕೇತು ಕೂಡ ಆಧ್ಯಾತ್ಮಿಕ ಕಾರಕನೂ ಕೂಡ ಹೌದು. ಸ್ವಲ್ಪ ಮಾತಾಡುವ ವಿಷಯದಲ್ಲಿ ಪ್ರಾಮಿಸನ್ನು ಮಾಡಬೇಡಿ, ಸುಮ್ಮನೆ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನವನಾಗ ಸ್ತೋತ್ರವನ್ನು ಹೇಳ್ಕೊಳ್ಳಿ ಪ್ರತಿನಿತ್ಯ. ಓಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚಕಂ ಬಲಂ ಶಂಖಪಾಲಂ ಧಾತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಇದನ್ನು ಹೇಳ್ಕೊಳ್ಳಿ. ಇಲ್ಲಾಂದರೆ ಓಂ ಅನಂತಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಸಾಧ್ಯವಾದರೆ ಈ ಒಂದು ಸಮಯದಲ್ಲಿ, ಯಾಕೆಂದರೆ ಅಷ್ಟಮ ರಾಹು ಇರೋದ್ರಿಂದ ಒಂದು ದುರ್ಗಾ ಹೋಮ, ದುರ್ಗಾ ಸ್ತೋತ್ರ, ಒಂದು ಚಂಡಿ ಹೋಮ ಯಾವುದಾದ್ರೂ ಈ ಸಮಯದಲ್ಲಿ ತಾವು ಮಾಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಪ್ರತಿನಿತ್ಯ ನವನಾಗ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಲನ್ನು ಈ ಒಂದು ಸಮಯದಲ್ಲಿ ನವನಾಗ ಸ್ತೋತ್ರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಾಲಿನ, ಮನೆಗೆ ಯಾರೇ ಬನ್ನಲಿ ಹಾಲು ಕೊಡಕ್ಕೆ ಹೋಗಿ ಹಾಲನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ತುಂಬ ಒಳ್ಳೆಯದಾಗುತ್ತೆ.